ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಮೊಟ್ಟೆಯಿಂದ ಒಂದು ಟೇಸ್ಟಿಯಾದ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿ ಹಾಗೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಯಾವಾಗಲೂ ನಾವು ಮೊಟ್ಟೆ ಬಾಯ್ಲ್ ಮಾಡಿಕೊಂಡು ಇಲ್ಲ ಒಡೆದು ಹಾಕಿ ಆ ಥರ ಮಾಡ್ತೇವೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇವೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ. ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 5 ಮೊಟ್ಟೆಯನ್ನು ತೆಕ್ಕೊಂಡಿದ್ದೇನೆ. ನಾವು ಬರೀ 5 ಮೊಟ್ಟೆಯಿಂದ ಮನೆಯವರಿಗೆಲ್ಲ ಆಗುವಷ್ಟು ಪಲ್ಯವಂತಲ್ಲಿ ಮಾಡ್ಬೋದು. ನೋಡಿ, ನಾನು ಒಂದು ಬೌಲನ್ನು ತೆಕ್ಕೊಂಡು 5 ಮೊಟ್ಟೆಗಳನ್ನು ಸಹ ಅದಕ್ಕೆ ಒಡೆದು ಹಾಕ್ಕೊಳ್ತಾ ಇದ್ದೇನೆ. ಒಂದೊಂದಾಗಿ 5 ಮೊಟ್ಟೆಗಳನ್ನು ಸಹ ಕಪ್ಪಿಗೆ ಈ ಬೌಲಿಗೆ ಒಡೆದು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಥರ 5 ಮೊಟ್ಟೆಗಳನ್ನು ಒಡೆದು ಹಾಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇವೆ. ನಾವು ಪಲ್ಯಕ್ಕೆ ಮತ್ತೆ ಉಪ್ಪು ಹಾಕೊಳ್ಳೋದ್ರಿಂದ ಇದಕ್ಕೆ ಒಂದು 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಮತ್ತು ಒಂದು 1/4 ಸ್ಪೂನಷ್ಟು ಅಥವಾ 1/4 ಸ್ಪೂನಿಂದ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡ್ರನ್ನು ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಮೊಟ್ಟೆಯ ಹಳದಿ ಭಾಗ ಮತ್ತು ಬಿಳಿ ಭಾಗ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎತ್ತುವಾಗ ನೀಟಾಗಿ ಬರಬೇಕು. ಈಗ ನಾನು ಇಲ್ಲಿ ಒಂದು ಅಪ್ಪದ ತವವನ್ನು ಇಟ್ಕೊಂಡಿದ್ದೇನೆ, ಕಾವಲಿಯನ್ನು. ನಿಮ್ಮ ಹತ್ರ ಅಪ್ಪದ ಕಾವಲಿ ಇಲ್ಲ ಅಂದರೆ ನೀವು ನಾರ್ಮಲ್ ದೋಸೆ ಮಾಡ್ತಿರಲ್ಲ ಆ ಕಾವಲಿಯಲ್ಲಿ ಆಮ್ಲೆಟ್ ಥರ ಮಾಡ್ಕೊಳ್ಬೋದು. ಅಪ್ಪದ ಕಾವಲಿ ಇದ್ದರೆ ಇದರಲ್ಲಿ ನೀವು ಈ ಥರ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನ್ ಸ್ಟಿಕ್ ಕಾವಲಿ ಆದರೂ ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಇದನ್ನು ಹಾಕ್ಕೊಂಡು ಬನ್ನಿ. ಅಂದರೆ ತುಂಬ ಫುಲ್ ಹಾಕ್ಕೊಂಡ್ರೆ ದೊಡ್ಡ ದೊಡ್ಡ ಆಮ್ಲೆಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಅದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆವೇ ಹಾಕ್ಕೊಳ್ಳಿ. ಇದಕ್ಕೆ ಈ ಥರ ಎಲ್ಲ ಹಾಕ್ಕೊಂಡು ಮುಚ್ಚಿಟ್ಟು ಒಂದು 2 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು, ಬೇಯಿಸ್ಕೊಂಡ್ರೆ ಸಾಕು. ನಾವು ಹಾಕ್ಕೊಳ್ಳುವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಹಾಕ್ತದೆ, ಅದು ಏನಾಗೋದಿಲ್ಲ. ನಾನ್ ಸ್ಟಿಕ್ ಆಗಿರೋದ್ರಿಂದ ಎದ್ದು ಬರ್ತದೆ ಮತ್ತು ಆ ಥರ ಏನು ಗಟ್ಟಿಯಾಗಿ ಅಂಟುಕೊಳ್ಳೋದಿಲ್ಲ ಅದು. ಮತ್ತು ಎಣ್ಣೆ ಹಾಕುವಾಗ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಿದರೆ ಅದೇನು ಅಂಟುಕೊಳ್ಳೋದಿಲ್ಲ. ಈಗ ಬರೀ 2 ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ಸಾಕು. ಈಗ 2 ನಿಮಿಷ ಆಗಿದೆ. ಓಪನ್ ಮಾಡಿಕೊಂಡು ನೋಡ್ತೇನೆ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಆಮ್ಲೆಟ್ ಒಂದು ಸೈಡ್ ಫುಲ್ಲು ಬೆಂದಿದೆ. ನಾವು ಒಂದು ಸಲ ತಿರುಗಿಸಿ ಹಾಕ್ಕೊಂಡು ಬರೀ 1-2 ಸೆಕೆಂಡ್ ಹಾಕ್ಕೊಂಡ್ರೆ ಸಾಕು. ತುಂಬ ಹೊತ್ತು ಇಟ್ಕೊಳ್ಬೇಕಂತ ಇಲ್ಲ. ಈ ಥರ ನೋಡಿ ಎಲ್ಲ ತಿರುಗಿಸಿ 1-2 ಸೆಕೆಂಡ್ ಹಾಗೆ ಇಟ್ಟು ಬಿಸಿಗೆ ಅದು ಕುಕ್ ಆಗ್ತದೆ ಚೆನ್ನಾಗಿ. ಪುನಃ ತುಂಬ ಹೊತ್ತು ಬೇಯಿಸ್ಬೇಕಂತೆಲ್ಲ ಏನಿಲ್ಲ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಅದೇ ಥರ ಇನ್ನೊಂದು ಸಲ ಅದೇ ಥರ ಅಪ್ಪದ ಕಾವಲಿಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಆಮ್ಲೆಟನ್ನು ಮೊಟ್ಟೆಯ ಮಿಶ್ರಣವನ್ನು ಹಾಕ್ಕೊಳ್ತೇನೆ. ಈ ಥರ ಚೂರೇ ಹಾಕ್ಕೊಂಡು ನಾವು ಇದು ಕಾಯಿಸ್ಕೊಳ್ಬೇಕು. ಅಂದರೆ ತುಂಬ ಹಾಕಿದರೆ ದಪ್ಪ ಆಗ್ತದೆ ಮತ್ತು ನಮಗೆ ಇದರದ್ದು ಕ್ವಾಂಟಿಟಿ ಕಡಿಮೆ ಆಗ್ತದೆ, ದಪ್ಪ ಜಾಸ್ತಿ ಆಗ್ತದೆ. ಈಗ ನೋಡಿ, ಇದು ರೆಡಿಯಾಗಿದೆ. ಬರೀ 2 ನಿಮಿಷದಲ್ಲಿ ಬೇಗ ರೆಡಿ ಆಗ್ತದೆ. ಇದು ತುಂಬ ಹೊತ್ತು ಕಾಯ್ತಾ ಕೂತ್ಕೊಳ್ಬೇಕಂತ ಇಲ್ಲ. ಅಥವಾ ನೀವು ತವದಲ್ಲಿ ಅಥವಾ ಕಾವಲಿಯಲ್ಲಿ ಮಾಡಿದರೆ ಆಮ್ಲೆಟ್ ಥರ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು ಸ್ಕ್ವೇರ್ ಆಗಿ. ಈಗ ನಾನಿಲ್ಲಿ ಒಂದು ಬಣಲೆಯಲ್ಲಿ 2-3 ಟೇಬಲ್ ಸ್ಪೂನ್ನಷ್ಟು ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಹೆಚ್ಚಿಟ್ಕೊಂಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ನೀರುಳ್ಳಿಯನ್ನು ಮೀಡಿಯಂ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟ್ ಪಿಂಕ್ ಆಗುವವರೆಗೆ, ಅಂದರೆ ಅದು ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ನೀರುಳ್ಳಿ ಖಾರ ಹೋಗಿ ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ, ಅಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ನೀರುಳ್ಳಿ ಹೇಗೆ ನಾನು ಮೀಡಿಯಂ ಸೈಜಲ್ಲಿ ಹೆಚ್ಚಿಕೊಂಡಿದ್ದೇನೋ ಅದೇ ಥರ ಟೊಮೆಟೊವನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಸಹ ಹಾಗೆ ಸರಿಯಾಗಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು.
ಟೊಮೆಟೊ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಆಗ ನಾವು ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡರ್, 1.5 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್, ನಿಮಗೆ ಖಾರ ಕಡಿಮೆ ಬೇಕಂತ ಹೇಳಿದರೆ 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೊಂಡ್ರೆ ಸಾಕು, 1 ದೊಡ್ಡ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಮತ್ತು 1/4 ಸ್ಪೂನ್ನಷ್ಟು ಗರಂ ಮಸಾಲ. ಇಲ್ಲಿ ಗರಂ ಮಸಾಲವನ್ನು ನೀವು ಇಷ್ಟ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನು ಇಡೀ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಫಸ್ಟಿಗೆ ಹಾಕಿಬಿಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತದೆ, ನಾವು ಉಪ್ಪು ಹಾಕೊಂಡಿರೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಳಿ ನೀರನ್ನು ಹಾಕ್ಕೊಂಡಿದ್ದೇನೆ. ಹುಳಿ ನೀರು ಹಾಕ್ಕೊಂಡ್ರೆ ಫ್ಲೇವರ್ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹುಳಿ ನೀರನ್ನು ಹಾಕ್ಕೊಂಡಿದ್ದೇನೆ. ತುಂಬ ಹಾಕ್ಕೊಂಡ್ರೆ ಹುಳಿ ಆಗ್ತದೆ. ಆಲ್ರೆಡಿ ನಾವು ಟೊಮೆಟೊವನ್ನು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹುಳಿ ನೀರು ಹಾಕ್ಕೊಂಡ್ರೆ ಸಾಕು. ಈಗ ಇದೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ, ಮಸಾಲೆಗಳೆಲ್ಲ ಕರೆಕ್ಟಾಗಿ ಕುಕ್ಕಾಗಿದೆ. ಈ ಸ್ಟೇಜಲ್ಲಿ ನಾನು ಮಾಡಿ ಅಪ್ಪದ ಕಾವಲಲ್ಲಿ ಮಾಡಿಟ್ಕೊಂಡ ಸಣ್ಣ ಸಣ್ಣ ಆಮ್ಲೆಟ್ಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಮುಟ್ಟುವಾಗಿ ಸರಿ ಕಲಸ್ಕೊಳ್ಬೇಕು. ಅಂದರೆ ಎಲ್ಲ ಆಮ್ಲೆಟ್ಗಳಿಗೂ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಬೇಕು. ಅಷ್ಟರೊಳಗೆ ಸರಿಯಾಗಿ ನಾವು ಇದನ್ನು ಒಮ್ಮೆ ಕಲಸ್ಕೊಳ್ವಾ. ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೋಡಿ, ಕರೆಕ್ಟಾಗಿ ನಾನು ಕಲಿಸ್ಕೊಂಡಿದ್ದೇನೆ. ಇದು ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾವೊಂದು ಅರ್ಧ ಅಥವಾ 3/4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ಯಾಕೆಂದರೆ ಆಮ್ಲೆಟ್ ಚಪ್ಪೆ ಆಗಿರೋದ್ರಿಂದ ನಾವು ಹಾಕಿರೋ ಮಸಾಲೆಗಳೆಲ್ಲ ಇದಕ್ಕೆ ಎಳ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು 5 ರಿಂದ 6 ನಿಮಿಷ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ಮತ್ತು ಆಗಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ಮಸಾಲೆಗೆ ನೀರು ಕಡಿಮೆಯಾಗಿ ಡ್ರೈ ಆದರೆ ಕಷ್ಟ. ಇಲ್ಲಿ ನಾನು ಇನ್ನೊಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಅಥವಾ ಬಟರ್ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟುಕೊಂಡ 7 ರಿಂದ 8 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸಣ್ಣ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರುಳ್ಳಿ ತುಂಬ ಹಾಕ್ಕೊಳ್ಬೇಕಂತಿಲ್ಲ, ನಾವು ಫಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಪಿಂಕ್ ಆಗುವವರೆಗೆ ನಾನು ಹುರ್ಕೊಂಡಿದ್ದೇನೆ ತುಪ್ಪದಲ್ಲಿ. ಈಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನ್ನಷ್ಟು ಮೆಂತೆಯನ್ನು ಹುರಿದುಕೊಂಡು ಪುಡಿ ಮಾಡಿಕೊಂಡಿದ್ದೇನೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಮೆಂತೆಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅಥವಾ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದರಿಂದ ಅಂತೂ ಟೇಸ್ಟ್ ತುಂಬ ಒಳ್ಳೆ ಬರ್ತದೆ ಮತ್ತು ಪರಿಮಳನೂ ಹಾಗೆ ಒಳ್ಳೆ ಘಮ ಘಮ ಬರ್ತಾ ಇರ್ತದೆ. ಈಗ ಇದನ್ನು ಸಹ ಹಾಗೆ ತುಪ್ಪದಲ್ಲಿ ಸರಿ ಫ್ರೈ ಮಾಡಿಕೊಳ್ಬೇಕು. ಮತ್ತು ಇದಕ್ಕೆ ನಾನು 10 ರಿಂದ 12 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಈ ತುಪ್ಪ ಜೊತೆ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದಕ್ಕೆ ನಾನು 1 ತೆಂಗಿನಕಾಯನ್ನು ಹೆರ್ಕೊಂಡು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ತೆಂಗಿನಕಾಯಿ ಹೆರ್ದೇ ಹಾಕಬೇಕು, ಅಥವಾ ನೀವು ತೆಂಗಿನಕಾಯಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಳ್ಬೇಕಾದ್ರೂ ಇದಕ್ಕೆ ಹಾಕ್ಕೊಳ್ಬೋದು. ಈಗ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಹುರ್ಕೊಳ್ಬೇಕು. ತೆಂಗಿನಕಾಯಿ ಕಲರ್ ಎಲ್ಲ ಲೈಟ್ ಬ್ರೌನ್ ಬರಬೇಕು ಮತ್ತು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಕಲರ್ ಎಲ್ಲ ಲೈಟ್ ಬ್ರೌನ್ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕೈ ಬಿಡದೆ ಹುರ್ಕೊಳ್ತಾ ಇರಬೇಕು. ಅಂದರೆ ನಾವು ಹಾಕಿರೋ ಎಲ್ಲ ತೆಂಗಿನಕಾಯಿಗೂ ಒಂದೇ ಲೆಕ್ಕ ಹುರ್ಕೊಳ್ಬೇಕಲ್ಲ ತೆಂಗಿನಕಾಯನ್ನು, ಅದಕ್ಕೋಸ್ಕರ ಕೈ ಆಡಿಸ್ಕೊಳ್ತಾನೆ ಇರಬೇಕು. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ. ನೋಡಿ, ಕಲರು ಸಹ ಹಾಗೆ ಲೈಟ್ ಬ್ರೌನ್ ಆಗಿದೆ. ತೆಂಗಿನಕಾಯಿ ಹುರಿತಾ ನಾವು ತುಪ್ಪದ ಫ್ಲೇವರ್ ಅದಕ್ಕೆ ಸೇರಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಮತ್ತು ನಾವು ಹಾಕಿರೋ ಮೆಂತೆ ಮತ್ತು ಜೀರಿಗೆ ಪೌಡ್ರ್ ಉಂಟಲ್ಲ, ಅದು ಹಾಗೆ ಆ ಬೆಳ್ಳುಳ್ಳಿ ನೀರುಳ್ಳಿ ತುಪ್ಪದ ಜೊತೆ ಸೇರಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಇದು ಆಗಿದೆ, ಇದನ್ನು ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವು ಹಾಕಿದ ಆಮ್ಲೆಟ್ ಇದು ಮಸಾಲೆ ಏನಾಯಿತು ನೋಡುವ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಈ ಹುರಿದುಕೊಂಡ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂಥರ ಡ್ರೈ ಪಲ್ಯ, ಅಂದರೆ ಸ್ವಲ್ಪ ಡ್ರೈ ಆಗಿರ್ತದೆ, ಗ್ರೇವಿ ಥರ ಏನಿರೋದಿಲ್ಲ.
ಈಗ ಇದನ್ನು ಸಹ ಹಾಗೆ ಚೆನ್ನಾಗಿ ಎಲ್ಲ ಕಡೆ ಪಲ್ಯಕ್ಕೆ ಮಿಕ್ಸ್ ಆಗುವ ಹಾಗೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೂ ಹಾಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಮುಚ್ಚಿಟ್ಟು ಒಂದು 5 ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ನಾವು ಹಾಕಿದ ತೆಂಗಿನಕಾಯಿದು ಮಿಶ್ರಣ ಉಂಟಲ್ಲ ಅದೆಲ್ಲ ಎಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಅಥವಾ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಗ ಇದು ರೆಡಿಯಾಗಿದೆ. 5 ನಿಮಿಷ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ, ಎಲ್ಲ ಎಳ್ಕೊಂಡಿದೆ ಫ್ಲೇವರ್. ತೆಂಗಿನಕಾಯಿಗೆ ಮಸಾಲ ಫ್ಲೇವರು, ಮಸಾಲಕ್ಕೆ ತೆಂಗಿನಕಾಯಿ ಫ್ಲೇವರು ಎಲ್ಲ ಎಳ್ಕೊಂಡು ಒಳ್ಳೆ ಪರಿಮಳ ಬರ್ತಾ ಉಂಟು. ಲಾಸ್ಟ್ಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ. ನೋಡಿ ಫ್ರೆಂಡ್ಸ್, ಹೊಸ ರೀತಿಯ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ. ಅನ್ನ ಜೊತೆ, ಚಪಾತಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.